ಓಪನ್ ಮಾಡಿದ್ರೆ 1000 ರೂಪಾಯಿ. ನಮ್ಮ ಚಂದನ ಓಪನ್ ಮಾಡಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಟ್ರೆಂಡಿಂಗಲ್ಲಿ ವೈರಲ್ ಆಗಿರೋ ಸ್ನೇಕ್ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ಮ ಮನೇಲಿ ನಮ್ಮ ಮನೇಲಿ ಸ್ವಲ್ಪ ಔಸ್ಕೊಂಡು ಇದು ಮಾಡೋದೊಂದು ಸ್ವಲ್ಪ ಇದೆ ಜಾಸ್ತಿ, ಯಾಕಂದರೆ ಎಲ್ಲ ತಾವು ಓಡಾಡ್ತಾನೆ ಇರ್ತಾರೆ. ಬನ್ನಿ ಈಗ ನಾವು ಆಟದ ಮೇಲೆ ಹೋಗಿ ಆ ಬಾಕ್ಸ್ಗೆ ಸ್ನೇಕೆಲ್ಲ ಅಂಟಿಸ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡು ಪ್ರ್ಯಾಂಕ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಯಾವ ಥರ ಆಗುತ್ತೆ ಅಂತ ನೋಡೋಣ. ಸುಮ್ಮನೆ ಡೈಲಿ ಲಾಗ್ ಥರ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಬೇಕಲ್ವಾ, ಸುಮ್ಮನೆ ಗಿಸ್ಕೊಂಡು ಎಲ್ಲ ಮಾಡೋಕ್ಕಿಂತ ಸುಮ್ಮನೆ ಡೈಲಿ ಲಾಗ್ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ನ ಬನ್ನಿ ಒಂದು ಐಡಿಯಾ ಹಾಕಿದ್ದೀನಿ, ಅದು ಮಾಡಬೇಕಾದ್ರೆ ಹೇಳ್ತೀನಿ. ಬನ್ನಿ ಈಗ ಅದನ್ನ ಬಾಕ್ಸ್ನ ರೆಡಿ ಮಾಡ್ಕೊಬಿಡೋಣ. ಈಗ ಬಂದು ನಾನು ಇಂಚರೆ ಇದು ಮಾಡ್ತಾಯಿದ್ದೀನಿ, ಮಾತಾಡ್ತಾ ಇರೋದು. ಅಲ್ಲಿ ಅಟ್ಟದ ಮೇಲೆ ಹೋದ್ಮೇಲೆ ಸ್ವಲ್ಪ ಮಾತಾಡೋಕ್ಕೆ ಕಮ್ಮಿ, ಯಾಕಂದರೆ ಕೇಳಿಸ್ಕೊತಾರೆ, ಯಾಕಂದರೆ ಕೆಳಗಡೆ ಕೇಳಿಸುತ್ತೆ ಆರಾಮಾಗಿ ಮಾತಾಡಿದಾಗ. ಅದಕ್ಕೆ ಈಗ ಬನ್ನಿ ಹೋಗಿ ಸ್ನೇಕ್ಗೆಲ್ಲ ಬಾಕ್ಸ್ಗೆಲ್ಲ ನೀಟಾಗಿ ಅಂಟಿಸ್ಕೊಂಡು ರೆಡಿ ಮಾಡ್ಕೊಂಡು ಬರೋಣ. ಈಗ ಎಲ್ಲರೂ ಮಲಗಿದ್ದಾರೆ. ಈಗ ಮಧ್ಯಾಹ್ನ 1 ಕಾಲಾಗೈತೆ. ಈಗ ಹಾಗೆ ಮಾಡಬೇಕು ಅಂದ್ಕೊಂಡೆ, ಹೇಳ್ದಾಗ ಆಮೇಲೆ ಹೊಲ್ದಾಗ ಹೋಗ್ಬೇಕಿತ್ತು, ಸ್ವಲ್ಪ ಹೋಗಿ ಈಗ ತಾನೇ ಜಸ್ಟ್ ಬಂದೆ. ಬೇಗ ಮಾಡಿಬಿಡೋಣ. ಯಾಕೆಲ್ಲ ಮಲಗಿದ್ದಾರೆ, ಒಬ್ಬರಿಗೆ ಮಾಡಿದ್ರೆ ಸರೋಗುತ್ತೆ ಅಂದ್ಬಿಟ್ಟು ಈಗೆಲ್ಲ ಇದೆ ನೋಡಿ, ಇದೆ ಹಾವು ಅಂತ. ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ, ಟೇಪು ಚಾಕತ್ರೆ. ಈಗ ಬನ್ನಿ ಶುರು ಮಾಡೋಣ. ಈಗ ಕೆಳಗಡೆ ಮಾತಾಡ್ತವ್ರೆ. ನಮ್ಮನೆ ಇಬ್ಬರಿದ್ದಾರೆ, ನಮ್ಮ ಅಕ್ಕ ಮಗಿದ್ದಾರೆ, ನಮ್ಮ ತಾಯಿ ಮಗಿದ್ದಾರೆ, ನಮ್ಮ ಗೌರಮ್ಮ ಅವರು ಇದ್ದಿದ್ದಾರೆ, ನಮ್ಮ ಅಜ್ಜಿ ಅವರು ಇದ್ದಿದ್ದಾರೆ. ನೋಡೋಣ ನಮ್ಮ ಅಜ್ಜಿಗೆ ಒಬ್ಬೊಬ್ಬರಿಗೆ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಯಾಕೆ ಕೊಡ್ತಾರೆ ಅನ್ನೋದು ಜೋಗ. ತೂಕ ಐತೆ ಈಗ ಏನು ಬನ್ನಿ ಈಗ ಟ್ರೈ ಮಾಡೋಣ. ವಾಪಸ್ ಹಾಕಿ ಒಬ್ರಿಗಾದ್ಮೇಲೆ ಒಬ್ರು ಯಾರು ಅಂತ ಈ ಥರ ಮಾಡ್ತೀನಿ ಅಂತ ಇದ್ರೆ ಬರುತ್ತೆ. ಬನ್ನಿ ರೆಡಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಬಾಕ್ಸಾ ಹಾಂ ಓಪನ್ ಮಾಡಿ ನೋಡೋಣ. ಒಂದು ಕೈಲಿ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಕಣ ನನಗೆ. ನಮ್ಮ ಅಕ್ಕ ಏನೋ ತಿಂಡಿ ಹುಡುಕ್ತಾವಳೆ, ನೋಡೋಣ. ಇದ್ರೊಳಗೆ ಏನಾರ ತೂಕ ಐತೆ ಕಣೆ. ಹಾಂ ಈ ತೂಕ ಐತೇನು ರಿಯಲ್ಲಿ ಕಣೆ? ಓಪನ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ತೂಕ ಐತೆ ಫ್ರೀಯಲ್ಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡಿ ನಮ್ಮ ಮನೆಗೆ ಕೆಲ್ಸ್ಬಿಟ್ಟಿದೆ. ನಮ್ಮ ಮನೆಗೆ ನೆಕ್ಸ್ಟು ನಮ್ಮ ಮನೆ ನೋಡಿ ಹೆಂಗೆ ಕೂತಿದ್ದಾನೆ. ಇದೇನು ಓಪನ್ ಮಾಡೋಕ್ಕಾಯ್ತಲ್ಲ, ಬಿಗಿಯಾಗ್ಬಿಟ್ಟೈತೆ. ಓಪನ್ ಮಾಡು. ಈಗ ನಮ್ಮ ಮಾಲಿ ಓಪನ್ ಮಾಡ್ತಾ ಇದೆ ಬಾಕ್ಸು. ಓಪನ್ ಮಾಡಿದ್ರೆ 1000 ರೂಪಾಯಿ. ನಮ್ಮ ಚಂದನ ಓಪನ್ ಮಾಡಿ. ನಮ್ಮವ್ವ ಆಗಲೇ ಇಲ್ಲ. ನಮ್ಮವ್ವ ಫೋನಲ್ಲಿ ಮಾತಾಡ್ಕೊ ಯಾವ ಮಾರ್ಬಿಟ್ಲು ಮಾಲಿ. ಹೆಂಗಿತ್ತು ತೋರ್ತಿದ್ದಾರೆ. ಯಾರಿಗೂ ಹೇಳ್ಬೇಡಿ ಆಯ್ತಾ. ನೋಡಿ ಇವರಿಬ್ರನ್ನ ಹೆಂಗೆ ಆಡ್ತಾ ಇದ್ದಾರೆ. ನಮ್ಮ ಅವ್ವಾಗ ಇದಾಗೋದು ಕಣ. ಅಚ್ಚೆ ನಮ್ಮ ಅವ್ವನ ಎದುರಾಗೋದ್ಲು, ನಮ್ಮ ತಾಯಿ ಮಾವನಿಗೂ ಮಾಡೋಕ್ಕಾಗಲ್ಲ. ಇದು ಬೇಡ 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 ಕೊಡಿಲ್ಲ. ನಮ್ಮ ವಾಲಿ ಸಕ್ಸಸ್ಫುಲಿ ಫ್ರ್ಯಾಂಕ್ ಆದ. ಆಂಟಿಗೆ ಟ್ರೈ ಮಾಡೋಣ. ಸುಮ್ಮನೆ ಡೈಲಿ ಹೋಗ್ತಲ್ಲ ಅದು ಮಾಡ್ತಾಯಿದ್ದೀನಿ ಅನ್ನೋ ಥರ. ಆಂಟಿ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟು. ಈ ಬಾಕ್ಸ್ನ ನೀವು ಓಪನ್ ಮಾಡಿದ್ರೆ ಓಪನ್ ಮಾಡಿ ಆಯಿತು ನೋಡಿ. ಆಯ್ತು ತಗೊಳ್ಳಿ ನಿಮ್ಮ ರಿಯಾಕ್ಷನ್. ನೀವು ಅದನ್ನ ನೀಟಾಗಿ ಓಪನ್ ಮಾಡಿದ್ರೆ ನಿಮಗೆ ಬಾಕ್ಸ್ ಹಚ್ಚ ಮೇಲೆ ಇತ್ತು ಕಾಣಿಸ್ತಾವ ಒಂಥರ. ಮಾಲಿ ಬೇಗ ಲೈಟ ನೋಡಿದ್ರೆ. ಹಾಂ
ಹಾಂ ಹಾಂ ನಮಗೆಲ್ಲ ಗೊತ್ತಾಗೋಯ್ತು. ಯಾಕೆ ಗೊತ್ತಾದ್ರು ಅಂದರೆ ಆಂಟಿಯರ ಹತ್ರನೇ ಪ್ಲಾಸ್ಟರ್ ಇಸ್ಕೋಗಿದೆ. ಮತ್ತು ಇನ್ನು 3 ದಿವಸದ ಹಿಂದೆ ಅಂದರೆ ಈಗ ಗೊತ್ತಾಗ್ಬಿಡ್ದು ಮಕ್ಕ ಬಿಡಲಿ ಅಂತ 3 ದಿವಸದ ಹಿಂದೆನೇ ಇಸ್ಕೋಗಿದ್ದೆ ಅವ್ರದ್ದೇ ಅದು. ಅದಕ್ಕೆ ಸ್ವಲ್ಪ ಕಂಡಿಡ್ಕೊಂಡ್ರು. ನೆಕ್ಸ್ಟು ರೂಪ ಮತ್ತು ರವ್ವ ನಮ್ಮ ಅವ್ನಿಗೂ ಗೊತ್ತಾಗೋಯ್ತು, ನಮ್ಮ ಗೌರಮ್ಮನಿಗೂ ಗೊತ್ತಾಗೋಯ್ತು. ನೆಕ್ಸ್ಟು ರೂಪ ಮತ್ತು ಅಮೃತ ಮತ್ತು ನಮ್ಮ ತಾತ. ನೋಡೋಣ ಈಗ ಸಲಕ್ಕೂ ಟ್ರೈ ಮಾಡೋಣ. ಬರೋದು ಸ್ವಲ್ಪ ಲೇಟು, ಬಂದಾದ್ಮೇಲೆ ತೋರಿಸ್ತೀನಿ. ಆಂಟಿ ನಮ್ಮ ಚಂದು ರಿಯಾಕ್ಷನ್ ತೋರಿಸ್ತಿದ್ದೀರಿ. ಈಗ ನಾನು ಚಂದ್ರ ಆಂಟಿ ಅಂದರೆ ರೂಪರವ್ವರು ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಗೊತ್ತೈತೆ ಸೊಪ್ಪು ಸುಮ್ಮನೆ ಹಂಗೆ ನಾಷ್ಟ ಮಾಡ್ತಾಯಿದ್ದೀನಿ. ಲಾಗ್ ಮಾಡೋ ಥರ ಇಲ್ಲ. ರೂಪ ಬಂದ್ಲಾ ಆಂಟಿ? ರೂಪ ಬಂದ್ಲಾ? ಏನು ಮಾಡ್ತೀರಿ? ಊಟ ಮಾಡಿದ್ರಾ? ಇದನ್ನು ಮಾಲೆ ಕೊಡ್ಸಿದ್ಲು ಕೊಡಿ ಅಂತ. ಮಾಲೆ ಅಲ್ಲಿ ಇದ್ಲು ಮನೇಲಿ, ಅದು ಕೊಟ್ಬಿಟ್ಟು ಬರೋಗು ಆಂಟಿಗೆ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋ ಅದು ರಿಯಲ್ ಅವತರನೇ ಐತೆ. ನೆಕ್ಸ್ಟ್ ರೂಪ ಎತ್ಕೋಯ್ತೀನಿ ಬೇಕು ಇನ್ನೂ 3 ಜನಕ್ಕೆ ಮಾಡಬೇಕು. ಹೆಂಗ ಇದು ಸಕ್ಸಸ್ ಆಯಿತು. ಸುಮ್ಮನೆ ಈಗ ನಮ್ಮನೇನು ಹಾಗೆ ಮಾಡ್ಬಿಟ್ಟು ಈಗ ನಿಮ್ಗೆ ಮಾಡೋಣ ಅಂತ ಬಂದೆ. ನೆಕ್ಸ್ಟು ರೂಪನಿಗೆ ಹೇಳ್ಬೇಡಿ ಆಂಟಿ ಅನ್ವೆ. ಆಮೇಲೆ ನಮ್ಮ ತಾತನಿಗೆ ಅಮೃತನಿಗೆ 3 ಜನಕ್ಕೆ ಮಾಡಬೇಕೀಗ. ಈಗ ಸ್ವಲ್ಪ ಹೊತ್ತು ಬರ್ತಾರೆ, ಬಂದಾದ್ಮೇಲೆ ಮಾಡೋಣ. 1 ಗಂಟೆ ನಾನೇ ಹಿಡ್ಕೊಂಡಿರ್ತೀನಿ. ಇದು ಫ್ರಿಜ್ ಮಾಡ್ಬಿಟ್ಟಿದ್ರಂತೆ. ಇದು ತಾಯಿ ಮಾವ ಮಾಡ್ಬಿಟ್ಟಿತ್ತಂತೆ, ನೋಡ್ಕೊಂಡಿರ್ಲಿಲ್ವಲ್ಲ ಗೌರಮ್ಮ. ಅದಕ್ಕೆ ಇದು ಓಪನ್ ಮಾಡೋಕೆ ಆಗ್ತಾ ಇಲ್ವಂತೆ. ಈಗ ಅನ್ನೋದೇ ನಾವೆಲ್ಲ ಟ್ರೈ ಮಾಡಿದ್ವಿ, ಆಯ್ತಲ್ಲ. ನೋಡು ನಿನ್ನ ಕೈಲಿ ಆಯ್ತದ. ಬಿಗ್ಗೆಗೆ ಜಡಿಬೇಕಂತೆ. ಇದು ಬ್ಯಾಗಡೆ ಮಾಡ್ಬಿಟ್ಟವ್ರಿಲ್ಲ, ಪೂರ್ತಿ ಐಸಾಗ್ಬಿಟ್ಟಿದ್ದೆಲ್ಲ ಕರಗಿಸಿ. ಕೈಯಲ್ಲೇ ಕಳೆಯ ಕೈಯಲ್ಲೇ ನಾವು ಟ್ರೈ ಮಾಡಿ ಹಂಗೆ ಹೇಳ್ದಾರ. ನಮ್ಮ ತಾತ ಕುಡ್ರಾಳ್ ತೆಗಿಕೋ ಇದ್ದಾಯಿತು. ನಾನು ಇದೇನಪ್ಪ ಇದು ಕುಡ್ರಾಳ್ ತೆಗಿಬೋದಾಗ ಹಾಳಾಗೋಯ್ತದೆ. ಹಿಂಗೆ ಹೇಳ್ದಾಗ ಬಂದ್ಬಿಡ್ತದೆಲ್ಲ ಅನ್ಕೊತಿದ್ದೆ. ಹಿಂಗೆ ಸಕ್ಸಸ್ ಆಯಿತು. ಸ್ವಲ್ಪ ನಾನು ರಿಯಾಕ್ಟ್ ಮಾಡ್ತೇನೆ ನಮ್ಮ ತಾತ. ಈಗ ನೆಕ್ಸ್ಟು ರೂಪ ಮತ್ತು ಅಮೃತ ನೋಡ್ರೆ ಇನ್ನಾದ್ರೂ ಸಿಕ್ಕರೆ ಮಾಡೋಣ. ಇದಾದರೆ ಅವರಿಬ್ರಿಗೆ ಟ್ರೈ ಮಾಡೋಣ. ನಮ್ಮ ಮೋನಿ ಸಿಕ್ಕಲ್ಲ. ನಮ್ಮ ಮೋನಿ ನೋಡಿ ಗೊತ್ತವನೆ, ನೆನ್ನೆ ನ್ಯೂ ಇಯರ್ಗೆ ಹೋಗಿದ್ದಾಗಿ ತೆಗೆಸ್ಕೊಂಡು ಬಂದವನೆ. ನೆಕ್ಸ್ಟು ನೋಡೋಣ ರೂಪ ಮತ್ತು ಅಮೃತನಿಗೆ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಥರ ಓಪನ್ ಮಾಡಿಸೋದು ಅಂತ. ರೂಪಿಗೆ ಒಂದಪ್ಪ ಇದು ಮಾಡಬೇಕು. ನನ್ನ ತಾತನಿಗೆ ನಾನು ಟೇಬಲ್ ಮೇಲೆ ಮಡಗಿದೆ, ನೀರು ಕುಡಿತದ್ರೆ ಹೊಲ್ತಕ್ಕೆ ಹೋಗಿ ಬಂದಾದ್ಮೇಲೆ ಓಪನ್ ಮಾಡ್ತದೆ. ನೋಡ್ಬೇಕು ಏನು ಮಡಗಿದ್ರಲ್ಲ ಹಿಂಗೆ ಅಂತ. ಆದರೆ ಏನು ರಿಯಾಕ್ಟೇ ಮಾಡಿಲ್ಲ. ನೋಡಿ ರೂಪಿಗೂ ಇದೇ ಥರ ಇದು ಮಾಡ್ತೀನಿ. ಹಿಂಗೆ ಮಡಗ್ಬಿಟ್ಟಾರೆ ಫ್ರಿಜ್ಜಲ್ಲಿ ತೆಗಿಕಾಯ್ತಲ್ಲ, ಇನ್ನೊಂದಪ್ಪ ಟ್ರೈ ಮಾಡಿ ನೋಡಿ ಅಂತ. ಅದುವೇ ಚೆಂದ. ನಮ್ಮ ಅಕ್ಕ ಅಂತೂ ಹಲ್ಟಿ ಸಖತ್ತಾಗೆ ಇದು ರಿಯಾಕ್ಷನ್ ಕೊಟ್ಲು. ಇದೆಲ್ಲ ನೋಡಿದ್ಮೇಲೆ ಎಲ್ಲ ರಿಯಾಕ್ಷನ್ ಯಾವ ಥರ ಐತೆ ಅಂತ, ಯಾರ್ದು ಬೆಸ್ಟ್ ರಿಯಾಕ್ಷನ್ನು ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕಂದ ಮತ್ತು ಲಾವಣ್ಯಕ್ಕಂದ ಮಮತಾ ಆಂಟಿಗೆ ಗೊತ್ತಿತ್ತು ಬಿಡಿ ಅದು. ಮತ್ತು ಚಂದ್ರ ಆಂಟಿ ಅಂದರೆ ರೂಪರವ್ವ ಚಂದ್ರ ಆಂಟಿ ಮತ್ತು ನಮ್ಮ ತಾತ ಸ್ವಲ್ಪ ಲೈಟಾಗೆ ನೋಡೋಣ. ರೂಪ ಮತ್ತು ಅಮೃತ ಇವರೆಲ್ಲರ ರಿಯಾಕ್ಷನಲ್ಲೂ ಯಾರ್ದು ರಿಯಾಕ್ಷನ್ ಬೆಸ್ಟ್ ಇತ್ತು ಅಂತ ಕಮೆಂಟ್ ಮಾಡಿ ನೋಡೋಣ. ನಾವೇ ನಮ್ಮ ಅಕ್ಕಂದಂತೂ ಬೆಸ್ಟು. ತಾಗದೇಳಿಗೆ ವೀಡಿಯೋ ಫೋನೇ ತಗೊಬಿಟ್ಲು, ಫೋನೇ ಆಫ್ ಆಗೋಯ್ತು. ಇದೆಲ್ಲ ರೆಕಾರ್ಡ್ ಆಗಿಲ್ಲ ಅದು. ನಮ್ಮವ್ವ ಮನೆಗಿದ್ದಿಲ್ಲಿ ಬೋದಾಕ್ಬಿಟ್ರು. ಅದೆಲ್ಲ ರೆಕಾರ್ಡ್ ಆಗಿದೆ, ಚೆನ್ನಾಗಿರ್ತಿತ್ತವ್ರೆ. ಎತ್ಕೊಂಡು ನೋಡ್ರೆ ಆಫ್ ಆಗೋಗಿತ್ತು. ಅವಳು ಬಿಡಿಸೋ ರೇಂಜಲ್ಲಿ ಕೆಳಕ್ಕೆ ಆಫ್ ಆಗೋಗಿತ್ತು. ನೋಡೋಣ ಅವರಿಬ್ಬರು ಬಂದಾದಮೇಲೆ ಇದು ಮಾಡೋಣ, ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ.
ಚೆನ್ನಾಗೈತೆಲ್ಲ. ಇನ್ನೂ ಏನಾರ ಬೇರೆ ಥರ ಪ್ರ್ಯಾಂಕ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಯಾರು ಅಂದರೆ ನಮ್ಮ ಅಕ್ಕ ಇರಲಿ ಯಾರೇ ಇದ್ದರೂ ಸರಿಯಾಗಿ ನಮ್ಮ ಹಾಕಿದಾಗ ವೀಡಿಯೋ ನೋಡೋರು. ಎಲ್ಲೋ ಅಪರೂಪಕ್ಕೆ ಹಾಕಿ ಒಂದು 2 ದಿವಸ 3 ದಿವಸ ಆದಮೇಲೆ ನಾನು ವೀಡಿಯೋ ನೋಡೋದು, ಇಲ್ಲಾಂದರೆ ನಾನೇ ಆನ್ ಮಾಡಿಬಿಡ್ತೀನಿ. ಅದಕ್ಕೆ ಏನಾರ ಯಾರ ಮೇಲೆ ಪ್ರ್ಯಾಂಕ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಅಂದರೆ ಅವರೇ ಎಲ್ಲ ವೀಡಿಯೋ ನೋಡೋದಲ್ವಾ, ಅದಕ್ಕೋಸ್ಕರ. ಬನ್ನಿ ಈಗ ಅವ್ರು ಬಂದಾದಮೇಲೆ ಶುರು ಮಾಡೋಣ. ಅವ್ರು ಬರಲಿ, ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ವಿಡಿಯೋ ಇದು ಓಪನ್ ಮಾಡಿದ್ರೆ ಡೌಟ್ ಬಂದ್ಬಿಡುತ್ತೆ. ಅದೇ ನಮ್ಮ ಮನೆ. ಬರೋದೇ ಇಲ್ಲ ನಮ್ಮ ಮನೆಗೆ ಇವಳು ಬರೋದೇ ಇಲ್ಲ. ನಾವೆಲ್ಲ ಬೇಡ ಆಗ್ಬಿಟ್ಟಿದ್ದೀವಿ ಇವಳಿಗೆ. ಹಾಯ್ ಹೇಳೋಣ ನಮ್ಮ ಬ್ಲಾಗ್. ಹಾಯ್. ಎಲ್ಲೋಗಿದ್ದೆ ಅಂತ, ಎಲ್ಲಿಗೋಗಿದ್ದೆ ಅಂತ ಸಾಂಗ್ ಕೇಳೋದ್ ಕಡೆ ಆಡಿರೋರು ಓಡೊಂಟಾಗ್ಬೇಕು, ಆ ಥರ ಆಡ್ದವಳೆ. ತಿರುಗಿದ್ರೆ ನಿಮ್ಮ ಮೋರೆಯನ್ನು ತೋರು ಅಂತೊಳಗು. ಈಗ ಬಂದವಳೆ, ಅವಾಗಿಂದ ಇರಲಿಲ್ಲ. ನಮ್ಮವ್ವ ಹೆಂಗೆ ನೋಡ್ತಾಳೆ, ಕಳ್ಳಿ ನೋಡ್ದಂಗೆ. ನಿಂಗೆ ಏನು ಸರ್ಪ್ರೈಸ್ ಒಳಗಡೆ ಇರೋದು? ಏನು ಸರ್ಪ್ರೈಸು? ಏನು ಬಿಚ್ಚು ನೋಡು ಸಿ, ಬಿಚ್ಚಿದ್ರೆ ನಿಂಗೆ ಅದು ತಿರುಗೋ ಬಿಚ್ಚು, ಅವಳು ತೋರಿಸು. ನಮ್ಮ ಅಕ್ಕ ಏನೋ ಸರ್ಪ್ರೈಸ್ ಕೊಡ್ತಾ ಇದ್ದಾಳೆ ನಮ್ಮ ರೂಮಿಗೆ, ನನಗೆ ಕೊಡಲಿಲ್ಲ ಇದುವರೆಗೂ. ಏನು ಗೊತ್ತಾಗೋಯ್ತಾ? ರಿಯಾಕ್ಷನ್ ಇಲ್ಲ. ರೂಪ ಏನು ಪ್ರ್ಯಾಂಕ್ ಆಗಿಲ್ಲ, ಅವ್ರ ಅಕ್ಕ ಮೊದಲೇ ಹೇಳ್ಬಿಟ್ಟಿರ್ತಂತೆ, ಅದಕ್ಕೋಸ್ಕರ ಅವಳು ಪ್ರ್ಯಾಂಕ್ ಏನಾಗಿಲ್ಲ. ಟ್ರೈ ಮಾಡೋದ್ಲು. ಹಂಗಾರುವೆ ಅವಳು ಸುಮ್ಮನೆ ಗೊತ್ತಿದ್ರು, ಸುಮ್ಮನೆ ಆ ಥರ ಇದು ಮಾಡಿದ್ಲು ಅಷ್ಟೇ. ಆ ಥರ ಅಲ್ಲ, ಆಗ ನಾವು ಮಾಡಿದಾಗ ಚೆಂದು ಜೋರಾಗೆ ಕಿರ್ಚ್ಬಿಟ್ಲು. ಆಗ ನಮ್ಮ ತಾಯಿ ಮಾವ ಮನಗಿದಾಗ ಎದ್ಬಿಡ್ತು. ಆಗ ಅಲ್ಲಿ ಎದ್ದಾಗ ಗೊತ್ತಾಗೋಯ್ತು ಇದು ಮಾಡ್ತಾವ್ರೆ ಅಂತ. ನೆಕ್ಸ್ಟು ನಮ್ಮ ಗೌರಮ್ಮನಿಗೆ ಅಲ್ಲಿ ನಮ್ಮ ರೂಪರ ಅಕ್ಕ ಬಂದಾಗ ಮಾಡಿದಾಗ ಗೊತ್ತಾಗೋಯ್ತು. ಅವರಿಬ್ರಿಗೆ ಲೆಸ್ ಆಯ್ತಲ್ಲ, ಅದನ್ನೇ ಹೇಳ್ತಾರೆ. ನನಗೆ ಗೊತ್ತಾಗೋಯ್ತು, ಯಾಳು ಗೊತ್ತಾಗೋಯ್ತಾ ಅಂತ. ನೀವು ಇದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ಬಿಟ್ಟಿರ್ತಾಳಲ್ಲ, ಇದರ ನೀನು ಇದು ಎದುರ್ಕೊಬಿಡ್ತಿದ್ದೆ. ನೀನು ನಾರ್ಮಲ್ ಆಗಿ ಆಗ್ತದೆ ಎಂತ ನೀನು ನಾರ್ಮಲ್ ಲಾಭ ಮಾಡೋದು. ಓಕೆ, ಹಂಗಾರೆ ನನ್ನಿಂದನೇ ಹೊಗೆ ಹಾಕಿಸ್ಕೊಬಿಡ್ತು. ನೆಕ್ಸ್ಟ್ ರೂಪಿ ಅಮ್ಮಗೆ ಇದು ಕರೆಕ್ಟಾಗಿ ಹಂಗೆ ಹಾಕು, ಹಂಗೆ ಹಾಕು. ನೆಕ್ಸ್ಟ್ ಅಮ್ಮ ಬಂದ್ಮೇಲೆ ಮಾಡೋಣ. ಇವಳು ಅವಳಾದ್ರು ರಿಯಾಕ್ಷನೇ ಕೊಡಲಿಲ್ಲ, ಸುಮ್ಮನೆ ಕಿತ್ತೇಸ್ಬಿಡ್ಲು. ಎಂತ ಈಗ ಅಮೃತ ಬಂದವಳೆ, ಬರ್ತಾ ಇದ್ದಾಳೆ ಸ್ಕೂಲಿಂದ. ಸಾಂಗ್ ನಿಲ್ಸಂಬನಿ, ಸಾಂಗ್ ಕೇಳೋಕ್ಕಾಗಲ್ಲ. ಅವಳು ಬರ್ತಾ ಇದ್ದಾಳೆ ನೋಡಿ. ಈಗ ಸುಮ್ಮನೆ ನಾನು ಹಿಂಗೆ ಉಸ್ಕೊಂಡು ನಿಂತ್ಕೋತೀನಿ. ಈಗ ರೂಪ ಏನಿಲ್ಲ ಕಣ್ಣಿ ಸೆಡ್ ಬೋವ ನೀನು. ನಾನು ಇಲ್ಲಿ ಸುಮ್ಮನೆ ಹಿಂಗೆ ಗೇಮ್ ಮಾಡ್ತಾಯಿದ್ದೀನಿ ಅನ್ನೋ ಇದರಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಇಟ್ಬಿಡ್ತೀನಿ. ಅವಳು ಫ್ರ್ಯಾಂಕ್ ಮಾಡ್ತಾಳೆ, ಆಯಿತಾ? ಅದೇನೋ ಗೊತ್ತಿಲ್ಲ, ಅದು ಫ್ರಿಜ್ ಮಾಡ್ಬಿಟ್ಟಿದ್ರಂತೆ, ಅದು ತೆಗಿಕಾಯ್ತಾ ಇರಲಿಲ್ಲ. ಆಯ್ತು ವಾರ ನೀನೇ ನೋಡುವ. ಅದು ಫೋಸ್ ಬೇರೆ ನಾನ್ಬಿಟ್ಟು ಯಾರ ಕೈಲೂ ಆಗಲ್ಲ ಅಂತ ರೂಪ ಏನೇ ಇದು ತಾಗ್ಬಿಟ್ಟು ಅಂತವಳೆ. ಇಲ್ಲಿಗೆ ಲಾಗ್ನು ಕೂಡ ಎಂಡ್ ಮಾಡ್ತೀನಿ. ನಿಮಗೇನಾದ್ರು ಪ್ರ್ಯಾಂಕ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಮತ್ತು ಯಾರ್ದು ಬೆಸ್ಟ್ ರಿಯಾಕ್ಷನ್ ಇತ್ತು ಅಂದರೆ ನಾವು ಮಾಡಿದ್ದು ಇಷ್ಟು ಜನರು ಪ್ರ್ಯಾಂಕ್ ಮಾಡಿದ್ನಲ್ಲ, ಯಾರ್ದು ಬೆಸ್ಟ್ ರಿಯಾಕ್ಷನ್ ಇತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಅಷ್ಟೇ.